ನಮಸ್ಕಾರ ವೀಕ್ಷಕರೇ. ಉತ್ತರ ಪ್ರದೇಶದಿಂದ ಒಂದಷ್ಟು ಸ್ಫೋಟಕ ಅಪ್ಡೇಟ್ಗಳು ಬರ್ತಾ ಇವೆ. ರಾಮ ಮಂದಿರದ ಒಳಗೆ ಇದ್ದು ಕಾಣಿಕೆ ಕಾಸನ್ನ ಕದ್ದವರಿಗೆ ಶಾಕ್ ಕೊಡೋದಕ್ಕೆ ಸಿಎಂ ಯೋಗಿ ಮುಂದಾಗಿದ್ದಾರೆ. ಯಾರೆಲ್ಲ ಅಕ್ರಮವಾಗಿ ಹಣ ಲೂಟಿ ಮಾಡಿ ಐಷಾರಾಮಿ ಜೀವನಕ್ಕೆ ಮುಂದಾಗಿದ್ರೋ ಅವರ ಮನೆಗೆ ಬುಲ್ಡೋಸರ್ ಎಂಟ್ರಿ ಕೊಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ. ಈ ಒಂದು ನಿರ್ಧಾರ ವಿಪಕ್ಷಗಳ ಬಾಯಿ ಮುಚ್ಚಿಸೋದರ ಜೊತೆಗೆ ಯೋಗಿ ಸರ್ಕಾರಕ್ಕೆ ದೊಡ್ಡ ಪಾಸಿಟಿವ್ ಇಮೇಜ್ ಅನ್ನ ತಂದು ಕೊಡ್ತಾ ಇದೆ. ಇನ್ನೊಂದೆಡೆ ಉತ್ತರ ಪ್ರದೇಶ ಚುನಾವಣೆಗೆ ತಿಂಗಳುಗಳು ಬಾಕಿ ಇರೋ ಹೊತ್ತಲ್ಲೇ ಸುಪ್ರಸಿದ್ಧ ಪೊಲಿಟಿಕಲ್ ಸರ್ವೆ ಸಂಸ್ಥೆ ಒಂದು ಅಪ್ಡೇಟ್ ಅನ್ನ ಬಿಟ್ಟಿದೆ. ಇದರಲ್ಲಿ ಯಾರಿಗೆ ಈ ಬಾರಿಯ ಎಲೆಕ್ಷನ್ ವರದಾನವಾಗಲಿದೆ ಅನ್ನೋದರ ಕ್ಲಿಯರ್ ಪಿಕ್ಚರ್ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಒಂದೇ ಸೂತ್ರವನ್ನ ಬಳಸಿ ಪ್ರತಿ ಎಲೆಕ್ಷನ್ ಎದುರಿಸುವ ಅಖಿಲೇಶ್ ರೈ ಎಸ್ಪಿ ದಲಿತರು ಹಾಗೂ ಹಿಂದುಳಿದವರನ್ನ ಹೇಗೆ ಕಡೆಗಣಿಸಿದೆ ಅನ್ನೋದರ ರಿಪೋರ್ಟ್ ಹೊರಬಿದ್ದಿದೆ. ಇದು ನೆಗೆಟಿವ್ ಇಂಪ್ಯಾಕ್ಟ್ ಮಾಡೋ ಸಾಧ್ಯತೆಗಳು ದಟ್ಟವಾಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅದೆಷ್ಟೋ ವರ್ಷಗಳ ಬಳಿಕ ಭಾರತೀಯ ಸಂಸ್ಕೃತಿ, ದೇಶ ಹಾಗೂ ಹಿಂದುತ್ವವೇ ಆದ್ಯತೆ ಅನ್ನೋ ರೀತಿಯ ಸರ್ಕಾರ ಭಾರತದಲ್ಲಿ ತಲೆ ಎತ್ತಿ ಯಶಸ್ವಿಯಾಗಿ ನಡೀತಾ ಇದೆ. ಆದ್ರೆ ಈ ರೀತಿ ದಿಟ್ಟ ಹೆಜ್ಜೆ ಇಡುವವರಿಗೆ ದಾರಿ ಸುಲಭ ಇರೋದಿಲ್ಲ. ಯಾಕಂದ್ರೆ ಭಾರತದಲ್ಲಿ ಹಿಂದೂಗಳಿಗೆ ಏನಾದ್ರೂ ಸಮಸ್ಯೆ ಇಲ್ಲ, ಆದ್ರೆ ಬೇರೆಯವರ ವಿಷಯದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಕಾಳಜಿ ವಹಿಸೋ ಮೈಂಡ್ ಸೆಟ್ ಒಂಥರ ಗಟ್ಟಿಯಾಗಿ ಬೇರೂರಿದೆ. ಇವರುಗಳ ಮಧ್ಯೆ ಯಾವ ರೀತಿ ನಿರ್ಧಾರವನ್ನ ಕೈಗೊಂಡ್ರು ಅದಕ್ಕೊಂದು ಟೀಕೆ ಟಿಪ್ಪಣಿ ಕಾಯಂ ಅನ್ನೋ ಹಾಗಿರುತ್ತೆ. ಅದರಲ್ಲೂ ಒಂದು ವೇಳೆ ತಪ್ಪಿತಸ್ಥ ಸ್ಥಾನದಲ್ಲಿರೋ ಹಿಂದೂಗಳ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದು ತಡ ಆಯ್ತು ಅಂದ್ರೆ ಅದನ್ನ ಯಾವ ಲೆವೆಲ್ಗೆ ಹೈಪ್ ಮಾಡಲಾಗುತ್ತೆ ಅನ್ನೋದನ್ನ ಹೇಳೋದೇ ಬೇಡ. ಈಗ ರಾಮ ಮಂದಿರದ ಕಳ್ಳತನ ವಿಚಾರದಲ್ಲೂ ಅದೇ ಆಗ್ತಾ ಇರೋದು. ಆದ್ರೆ ಆರಂಭದಲ್ಲೇ ಯೋಗಿ ಎಲ್ಲರ ಬಾಯಿ ಮುಚ್ಚಿಸೋ ಬ್ರಹ್ಮಾಸ್ತ್ರವನ್ನ ಬಿಟ್ಟಿದ್ದಾರೆ. ಯಾರೆಲ್ಲ ಲೂಟಿ ಮಾಡಿ ಐಷಾರಾಮಿ ಮನೆ ಕಟ್ಟಿಸ್ತಾ ಇದ್ರೋ ಅವರ ಮನೆ ಮೇಲೆ ಬುಲ್ಡೋಸರ್ ಆಕ್ಷನ್ಗೆ ಸರ್ಕಾರ ರೆಡಿ ಆಗ್ತಾ ಇದೆ. ಈ ಪೈಕಿ ಲವಕುಶ ಮಿಶ್ರಾ ಅನ್ನೋ ಆರೋಪಿ ಕುರಿತಂತೆ ಡೀಟೇಲ್ಸ್ ರಿವೀಲ್ ಆಗ್ತಾ ಇದೆ. ಈತನಿಗೆ ಯೋಗಿ ಸರ್ಕಾರದಿಂದ ನೋಟಿಸ್ ಜಾರಿಯಾಗಿದ್ದು 1,000 ಸ್ಕ್ವೇರ್ ಫೀಟ್ ನಲ್ಲಿ ಈತ ಕಟ್ಟಿಸ್ತಾ ಇದ್ದ ಐಷಾರಾಮಿ ಮನೆಯ ಬುಲ್ಡೋಸ್ ಮಾಡೋ ಬಗ್ಗೆ ಸಿಗ್ನಲ್ ಕೊಟ್ಟಿದ್ದಾರೆ. ಈ ಮನೆಯ ವಿಡಿಯೋಗಳು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ವು. 20,000 ಒಳಗೆ ಸಂಬಳವನ್ನ ಪಡಿತಾ ಇದ್ದ ಈತ ಈ ಜಾಗಕ್ಕಾಗಿ ಸುಮಾರು 25 ಲಕ್ಷ ರೂಪಾಯಿ ಹಣವನ್ನ ವ್ಯಯಿಸಿದ್ದ ಹಾಗೆ ಸುಮಾರು 80 ರಿಂದ 90 ಲಕ್ಷ ಹಣವನ್ನ ಮನೆ ಕಟ್ಟೋದಕ್ಕೆ ಖರ್ಚು ಮಾಡಿದ್ದ. ಇನ್ನು 4 ತಿಂಗಳಲ್ಲಿ ಈ ಮನೆ ಕಂಪ್ಲೀಟ್ ಆಗೋ ಹಂತದಲ್ಲಿತ್ತು. ಆದ್ರೆ ಈಗ ಈ ದುರಾಸೆಗೆ ಯೋಗಿ ಮದ್ದನ್ನ ಅರೆದಿದ್ದಾರೆ. ಈತನ ಮನೆಯನ್ನ ಸರ್ಚ್ ಮಾಡಿದ ವೇಳೆ ಸುಮಾರು 14.25 ಲಕ್ಷ ಕ್ಯಾಶ್ ಸಿಕ್ಕಿತ್ತು. ಈಗ ಮನೆಯೂ ಇಲ್ಲ, ಹಣವೂ ಇಲ್ಲ. ಮುಂಚೆ ಎಲ್ಲಿದ್ನೋ ಅದೇ ಪರಿಸ್ಥಿತಿಗೆ ಬರ್ತಾನೆ. ಆದ್ರೆ ಮುಂಚೆ ದುಡಿದು ಬದುಕ್ತಾ ಇದ್ದಾನೆ ಅನ್ನೋ ಮರ್ಯಾದೆ ಇತ್ತು. ಆದ್ರೆ ಈಗ ಆ ಮರ್ಯಾದೆಯನ್ನು ಕೂಡ ಕಳ್ಕೊಂಡು ಜೀವನ ಪರ್ಯಂತ ಕಳಂಕವನ್ನ ಹೊತ್ತುಕೊಂಡು ಬದುಕೋ ಹಂತಕ್ಕೆ ತಲುಪಿದ್ದಾನೆ. ಇದು ಕೇವಲ ಲವಕುಶ ಮಿಶ್ರಾಗೆ ಮಾತ್ರ ಸೀಮಿತ ಆಗಿದೆ. ಇದೇ ರೀತಿ ಕಳ್ಳದಾರಿ ಹಿಡಿದು ದೇವರ ದುಡ್ಡಿಗೆ ಕನ್ನ ಹಾಕಿದ್ದ ಇನ್ನೂ ಹಲವರಿಗೆ ಬಿಸಿ ಮುಟ್ಟೋ ಸಾಧ್ಯತೆ ಇದೆ. ಎಸ್ಐಟಿ ರಚನೆ ಬೆನ್ನಲ್ಲೇ ರಾಮ ಮಂದಿರದ ಒಳಗಿನ ಹಗರಣಗಳೆಲ್ಲ ಎಳೆಯಾಗಿ ಹೊರಬಂದು ಪ್ರಮುಖ ಆರೋಪಿಗಳೆಲ್ಲ ಎಕ್ಸ್ಪೋಸ್ ಆಗೋ ಹಾಗೆ ಆಗಿತ್ತು. ಇನ್ನೂ ತನಿಖೆ ನಡೀತಾ ಇದ್ದು ಹಲವು ಸಂಗತಿಗಳು ಆಚೆ ಬರೋದು ಬಾಕಿ ಇದೆ. ಆದ್ರೆ ಈವರೆಗೆ ಸಿಕ್ಕಿಬಿದ್ದವರನ್ನ ಸುಮ್ಮನೆ ಈಗ ಜೈಲಿಗೆ ಕಳಿಸಿ ಸ್ವಲ್ಪ ದಿನ ಆದ್ಮೇಲೆ ರಿಲೀಸ್ ಮಾಡೋ ಉದ್ದೇಶ ಇಲ್ಲ. ಮಾಡಿದ ತಪ್ಪಿಗೆ ಖಂಡಿತ ಅನುಭವಿಸ್ತಾರೆ ಅನ್ನೋದಕ್ಕೆ ಈ ಬುಲ್ಡೋಸರ್ ಆಕ್ಷನ್ ಸಾಕ್ಷಿ ಆಗ್ತಾ ಇದೆ. ಈಗ ಈ ಬುಲ್ಡೋಸರ್ ಆಕ್ಷನ್ ನಿರ್ಧಾರ ಮಾಡ್ತಾ ಇರೋ ಇಂಪ್ಯಾಕ್ಟ್ ಏನು ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ. ಯೋಗಿ ಬುಲ್ಡೋಸರ್ ನಿಯಮ ತಂದಿದ್ದೆ ಗೂಂಡಾಗಿರಿ, ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ, ಅಕ್ರಮವಾಗಿ ಭೂಮಿಯನ್ನ ಕಬಳಿಕೆ ಮಾಡೋದು, ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋ ಕ್ರಿಮಿನಲ್ಗಳ ವಿರುದ್ಧ. ಆದ್ರೆ ಈ ರೀತಿ ಕ್ರಿಮಿನಲ್ ಕೆಲಸಗಳಲ್ಲಿ ಕೆಲವೊಂದು ಕ್ಯಾಟಗರಿ ಜನರೇ ಜಾಸ್ತಿ ಇರ್ತಾ ಇದ್ದಿದ್ರಿಂದ ಯೋಗಿ ಟಾರ್ಗೆಟ್ ಮಾಡೋ ಸಲುವಾಗಿ ಇದನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬಿಂಬಿಸೋ ಕೆಲಸ ಆಗಿತ್ತು. ಆದ್ರೆ ವಾಸ್ತವದಲ್ಲಿ ಹಾಗಿಲ್ಲ. ಯಾವುದೇ ಜಾತಿ ಧರ್ಮ ಇಲ್ಲದೆ ಎಲ್ಲಾ ಕ್ರಿಮಿನಲ್ಗಳನ್ನು ಒಂದೇ ರೀತಿ ಟ್ರೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ಈ ಬುಲ್ಡೋಸರ್ ಆಕ್ಷನ್ ಕೇವಲ ಟಾರ್ಗೆಟ್ ಅನ್ನೋದನ್ನ ವಿಪಕ್ಷಗಳು ಬಿಂಬಿಸಿಕೊಂಡು ಬಂದಿದ್ವು. ಅಲ್ಲದೆ ಅಖಿಲೇಶ್ ಸೇರಿದಂತೆ ಹಲವರು ಈ ಇನ್ಸಿಡೆಂಟ್ ಆಗ್ತಾ ಇದ್ದ ಹಾಗೆ ಇವರ ಮೇಲೆ ಬುಲ್ಡೋಸರ್ ಆಕ್ಷನ್ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಕೂಡ ಎತ್ತಿದ್ರು. ಆದ್ರೆ ಈಗ ಅದಕ್ಕೆ ತಕ್ಕ ಉತ್ತರವನ್ನ ನೀಡಿ ಎಲ್ಲರನ್ನೂ ಸೈಲೆಂಟ್ ಮಾಡಿದ್ದಾರೆ. ಇನ್ನು ಇದೇ ಹೊತ್ತಲ್ಲಿ ಉತ್ತರ ಪ್ರದೇಶದ ರಾಜಕೀಯದ ಕುರಿತಂತೆ ಮ್ಯಾಟ್ರಿಕ್ಸ್ ಸಂಸ್ಥೆ ಹೇಳಿರೋ ವಿಚಾರ ಕೂಡ ಸಂಚಲನವನ್ನ ಮೂಡಿಸ್ತಾ ಇದೆ. ಉತ್ತರ ಪ್ರದೇಶದ ಸುಮಾರು 40 ರಿಂದ 45% ಮಹಿಳೆಯರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ವೋಟ್ ಹಾಕ್ತಾರೆ ಅನ್ನೋದನ್ನ ಹೇಳಿದ್ದಾರೆ. ಇದು ಪ್ರಮುಖವಾಗಿ ಯೋಗಿ ಸರ್ಕಾರಕ್ಕೆ ಪಾಸಿಟಿವ್ ಎನಿಸ್ಕೊಳ್ತಾ ಇದೆ. ಯಾಕಂದ್ರೆ ಯೋಗಿ ತಂದ ಕಾನೂನು ಇಡೀ ದೇಶಕ್ಕೆ ಮಾಡಲಾಗೋ ರೇಂಜ್ನಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಇದೆ. ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯವಾಗಿರೋ ಯುಪಿಯನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಅದು ಕಠಿಣ ರೂಲ್ಸ್ ಗಳಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಯೋಗಿ ಈ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ವೇ ಇಲ್ಲ ಅನ್ನೋ ಹಾಗೆ ಮುನ್ನುಗ್ತಾ ಇದ್ರು. ಈಗ ಅವರು ಈ ರೀತಿ ಮುನ್ನುಗ್ತಾ ಇರೋದರ ಸೀಕ್ರೆಟ್ ಇದೇನಾ ಅನ್ನಿಸೋ ರೇಂಜ್ಗೆ ಮ್ಯಾಟ್ರಿಕ್ಸ್ ಸಂಸ್ಥೆ ಈ ವರದಿಯನ್ನ ನೀಡ್ತಾ ಇದೆ. ಈ ಆಯಾಮದಲ್ಲಿ ನೋಡಿದ್ರೆ ಎಲೆಕ್ಷನ್ ನಲ್ಲಿ ಗೆಲುವಿನ ವಿಶ್ವಾಸ ಹೆಚ್ಚೋದ್ರಲ್ಲಿ ಅನುಮಾನವೇ ಇಲ್ಲ.
ಪ್ರತಿ ಸಲ ಎಲೆಕ್ಷನ್ಗೆ ಹೋಗುವಾಗ್ಲೂ ಜನರು ಹಿಂದಿನ ಸರ್ಕಾರ ಹಾಗೂ ಈಗಿನ ಸರ್ಕಾರವನ್ನ ಕಂಪೇರ್ ಮಾಡಿ ನೋಡ್ತಾರೆ. ಹಾಗೆ ತಮಗೆ ಯಾವ ವಿಚಾರದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ನಿರ್ಧಾರವನ್ನ ಕೈಗೊಳ್ತಾರೆ. ಸತತ 2ನೇ ಬಾರಿ ಯೋಗಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಜನರು ಯೋಗಿ ಮೇಲೆ ಭರವಸೆಯನ್ನ ಇಟ್ಟಿದ್ದಾರೆ ಅನ್ನೋ ಸಿಗ್ನಲ್ ಸಿಕ್ಕಿತ್ತು. ಆದ್ರೆ ಈ ಬಾರಿ ಆ ರೀತಿ ಇರೋದಿಲ್ಲ. ಸತತ 3ನೇ ಬಾರಿ ಅಗ್ನಿ ಪರೀಕ್ಷೆ ಅಂದಾಗ ಖಂಡಿತವಾಗ್ಲೂ ಒಂದಷ್ಟು ಆಡಳಿತ ವಿರೋಧಿ ಅಲೆ ಹೆಚ್ಚಿರುತ್ತೆ. ಜೊತೆಗೆ ರಾಮ ಮಂದಿರಕ್ಕೂ ಯೋಗಿ ಸರ್ಕಾರಕ್ಕೂ ಸಂಬಂಧ ಇಲ್ಲದೆ ಇದ್ರೂ ಚುನಾವಣೆಗಳಲ್ಲಿ ಬಿಜೆಪಿ ರಾಮ ಮಂದಿರ ವಿಚಾರವನ್ನ ಹೈಲೈಟ್ ಮಾಡೋದ್ರಿಂದ ಸಹಜವಾಗಿಯೇ ಅದನ್ನ ಪ್ರಶ್ನೆ ಮಾಡುತ್ತವೆ. ಈಗ ಅದನ್ನೂ ಕೂಡ ಸಂಭಾಳಿಸಿಕೊಂಡು ಹೋಗೋದ್ರಲ್ಲಿ ಯೋಗಿ ಯಶಸ್ವಿ ಆಗ್ತಾ ಇದ್ದು ಗೆಲುವಿನ ನಿರೀಕ್ಷೆ ಹೆಚ್ಚಾಗ್ತಾ ಇದೆ. ಅಲ್ಲದೆ ಮಹಿಳೆಯರ ಫ್ಯಾಕ್ಟರ್ ಅನ್ನ ಹೊರತುಪಡಿಸಿ ಯುಪಿ ಜನರು ಸಿಎಂ ಫೇಸ್ ಯಾರು ಹಾಗೂ ಇನ್ನಿತರ ಕೆಲ ವಿಚಾರಗಳನ್ನ ಗಮನಿಸ್ತಾರೆ ಅನ್ನೋದನ್ನ ಸರ್ವೆ ಸಂಸ್ಥೆ ಹೇಳಿದೆ. 2022ರಲ್ಲಿ ಮ್ಯಾಟ್ರಿ ಸಂಸ್ಥೆ ನೀಡಿದ್ದ ವರದಿ ಪಕ್ಕಾ ಆಗಿದ್ದ ಕಾರಣ ಈ ವರದಿ ಎಲ್ಲರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇನ್ನೊಂದು ದಿಕ್ಕಲ್ಲಿ ಯೋಗಿಗೆ ಪ್ರಬಲ ಪೈಪೋಟಿಯಾಗಿರೋ ಸಮಾಜವಾದಿ ಪಕ್ಷದ ಅಖಿಲೇಶ್ ಈ ಬಾರಿ ಕಂಬ್ಯಾಕ್ ಮಾಡೋದಕ್ಕೆ ದೊಡ್ಡ ತಂತ್ರ ಮಾಡಿದ್ದಾರಾ ಅಂತ ನೋಡಿದ್ರೆ ಅವರ ಪಕ್ಷದ ಆಂತರಿಕ ವಿಚಾರವೊಂದು ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಅದೇನು ಅಂದ್ರೆ ಸಮಾಜವಾದಿ ಪಕ್ಷ ದಲಿತರನ್ನ ಕಡೆಗಣಿಸ್ತಾ ಇದೆ ಅನ್ನೋದು. ಪಿಡಿಎ ಅಂದ್ರೆ ಪಿಚಡೆ ಅರ್ಥಾತ್ ಹಿಂದುಳಿದವರು, ದಲಿತ ಹಾಗೂ ಅಲ್ಪಸಂಖ್ಯಾತರನ್ನ ಆದ್ಯತೆಯಾಗಿ ಇಟ್ಕೊಂಡು ನಾವು ರಾಜಕೀಯ ಮಾಡ್ತೀವಿ ಅಂತ ಸಮಾಜವಾದಿ ಹೇಳುತ್ತೆ. ಆದ್ರೆ ಇದು ಬರ್ತಾ ಬರ್ತಾ MY ಅಂದ್ರೆ ಮುಸ್ಲಿಂ ಹಾಗೂ ಯಾದವ್ಗೆ ಮಾತ್ರ ಸೀಮಿತವಾಗ್ತಾ ಇದೆ ಅನ್ನೋ ಆರೋಪ ಬಂದಿದೆ. ಈ ಆರೋಪಕ್ಕೆ ಪುಷ್ಟಿ ಕೊಡ್ತಾ ಇರೋದು ದಾಖಲೆಗಳು. ಪಕ್ಷದ ಜಿಲ್ಲಾ ಪ್ರೆಸಿಡೆಂಟ್ಗಳ ಪಟ್ಟಿಯನ್ನ ತೆಗೆದರೆ ಸುಮಾರು 66% ಕೇವಲ ಯಾದವ್ ಹಾಗೂ ಮುಸ್ಲಿಂ ಸಮುದಾಯದ ನಾಯಕರಿದ್ದಾರೆ ಅನ್ನೋದು ಬಹಿರಂಗಗೊಂಡಿದೆ. ಈ ಮಾಹಿತಿಯನ್ನ ಬಿಚ್ಚಿಡ್ತಾ ಇರೋದು OP ಇಂಡಿಯಾ ಸಂಸ್ಥೆ. ದಾಖಲೆಗಳಲ್ಲಿ ಸಿಕ್ಕಿರೋ ಮಾಹಿತಿಗಳನ್ನ ನೋಡಿದ್ರೆ ದಲಿತರು, ಕುರ್ಮಿ, ಕುಮ್ಹಾರ್, ನಿಷಾದ್ ಹಾಗೂ ಇತರೆ ಹಿಂದುಳಿದ ಸಮುದಾಯಗಳನ್ನ ಅಖಿಲೇಶ್ ಪಕ್ಷ ಕಂಪ್ಲೀಟ್ ಆಗಿ ಕಡೆಗಣಿಸಿರೋದು ದೃಢವಾಗ್ತಾ ಇದೆ ಅನ್ನೋದನ್ನ ಹೇಳಿದ್ದಾರೆ. ಇದು ನಿಜಕ್ಕೂ ಸಮಾಜವಾದಿಗೆ ನೆಗೆಟಿವ್ ಆಗಿಸೋ ಅಂಶವಾಗಿದೆ. ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ದಲಿತ ಸಮುದಾಯ ಗೇಮ್ ಚೇಂಜರ್ ಅನ್ನಿಸ್ಕೊಳ್ಳುತ್ತೆ. ಬಿಜೆಪಿ ಅಂದ್ರೆ ಅದು ದಲಿತರ ವಿರುದ್ಧ ಅನ್ನೋ ರೀತಿ ಒಂದು ಅಜೆಂಡಾವನ್ನ ಬಿಂಬಿಸೋದ್ರಲ್ಲಿ ಎಲ್ಲರೂ ಯಶಸ್ವಿಯಾಗಿದ್ದಾರೆ. ಹೀಗಿರುವಾಗ ವಿಪಕ್ಷದವರು ದಲಿತರನ್ನ ಆದ್ಯತೆಯನ್ನಾಗಿ ಇರಿಸಿಕೊಂಡು ಅಭಿವೃದ್ಧಿ ಮಾಡಬೇಕಿತ್ತು. ಆದ್ರೆ ಕೈ ತೋರಿಸೋದು ಬಿಜೆಪಿ ಕಡೆಗೆ. ಇವರೂ ಕೂಡ ಅಭಿವೃದ್ಧಿ ಮಾಡ್ತಾ ಇಲ್ಲ ಅನ್ನೋ ಆರೋಪ ದಟ್ಟವಾಗ್ತಾ ಇದೆ. ಇದೇ ಕಾರಣಕ್ಕೆ ಮಾಯಾವತಿ ಈ ಬಾರಿ ಅಖಾಡಕ್ಕೆ ಇಳಿದು ಸಮಾಜವಾದಿ ಹಾಗೂ ಕಾಂಗ್ರೆಸ್ ಎರಡೂ ಪಕ್ಷಗಳು ದಲಿತರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇವೆ, ನಂಬಿಕೆ ದ್ರೋಹ ಮತ್ತು ವಂಚನೆ ಆಗಿದೆ ಅನ್ನೋ ಆರೋಪ ಮಾಡ್ತಾ ಇರೋದು. ಅಲ್ಲಿಗೆ ಈ ಬಾರಿ ಹಿಂದುಳಿದ ಹಾಗೂ ದಲಿತ ವೋಟ್ಗಳು ದೊಡ್ಡ ಮಟ್ಟದಲ್ಲಿ ಬಹುಜನ ಸಮಾಜ ಪಕ್ಷಕ್ಕೆ ಹೋಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಸಮಾಜವಾದಿ MY ಫಾರ್ಮುಲಾದಿಂದ ಅಧಿಕಾರ ಗಿಟ್ಟಿಸಿಕೊಳ್ಳುವಷ್ಟು ಸೀಟ್ ಬರೋದು ಖಂಡಿತ ಸಾಧ್ಯವೇ ಇಲ್ಲ. ಒಂದೇ ಹಿಂದೂಗಳು ಬ್ರೇಕ್ ಆಗ್ಬೇಕು, ಇಲ್ಲ ದಲಿತ ಸಮುದಾಯದವರು ದೊಡ್ಡ ಮಟ್ಟದಲ್ಲಿ ಸಮಾಜವಾದಿಗೆ ಬೆಂಬಲ ಕೊಡಬೇಕು. ಇದೆರಡೂ ಕಷ್ಟ ಎನಿಸ್ಕೊಳ್ತಾ ಇದೆ. ಇದೇ ಮುಂದುವರೆದ್ರೆ ಸಮಾಜವಾದಿ ಸ್ಥಾನವನ್ನ ಮಾಯಾವತಿಯ BSP ತುಂಬುವ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.